ಹಾಯ್ ಹೆಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಭಾವಿಸ್ತಾ ಇದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಹಾಗೆ ಇದು ಮಧ್ಯಾಹ್ನ ಮಾಡ್ತಿರುವಂತಹ ಲಾಗ್ ಆಯಿತಾ, ಮಿನಿ ಲಾಗ್. ನನ್ನಂತೂ ಊಟ ಆಯಿತು, ಭರ್ಜರಿ ಊಟ ಆಯಿತು. ನಾನು ಈ ಥರ ರೆಡಿಯಾಗಿದ್ದೀನಿ ಯಾಕಂತ ಹೇಳಿದರೆ ಇವಾಗಷ್ಟೇ ನನ್ನ ಪ್ರೋಗ್ರಾಮ್ ಮುಗಿಸಿ ಬಂದಿರೋದು. ಹಾಗೆ ನವರಾತ್ರಿದು ಲಾಸ್ಟ್ ಡೇ ಪ್ರೋಗ್ರಾಮ್ ಇತ್ತು ಇಲ್ಲೇ ಹತ್ತಿರ. ಎಲ್ಲಿ ಅಂತ ಹೇಳಿದರೆ ಕುಡುಪತ್ರ ಒಂದು ಪ್ರೋಗ್ರಾಮ್ ಇತ್ತು. ಗ್ಯಾರೇಜಿಯಲ್ಲಿ ಆಯುಧ ಪೂಜೆ ಇರೋದು. ಹಾಗೆ ಅವರು ನಮಗೆ ಪ್ರೋಗ್ರಾಮ್ ಮಾಡಿದ್ದಕ್ಕೆ ಒಂದು ಗಿಫ್ಟ್ ಕೊಟ್ಟಿದ್ದಾರೆ, ಎಲ್ಲರಿಗೂ ಒಂದೊಂದು ಗಿಫ್ಟ್ ಕೊಟ್ಟಿದ್ದಾರೆ ಆಯಿತಾ. ಹಾಗೆ ತುಂಬ ಖುಷಿ ಆಯಿತು. ಈ ಥರ ಸಿಗೋದು ತುಂಬ ಕಮ್ಮಿ. ಪ್ರೋಗ್ರಾಮ್ ಇದ್ರೆ ಪೇಮೆಂಟ್ ಕೊಡ್ತಾರೆ, ಕಲಿಸ್ತಾರೆ ಅಷ್ಟೇ, ಬಿಟ್ಟರೆ ಬೇರೆ ಗಿಫ್ಟ್ ಎಲ್ಲ ಕೊಡೋದಿಲ್ಲ. ಸ್ಮರಣಿಕೆ ಎಲ್ಲ ಕೊಡ್ತಾರೆ. ಹಾಗೆ ಗಿಫ್ಟ್ ಕೊಟ್ಟರು, ತುಂಬ ಖುಷಿ ಆಯಿತು. ಒಂದು ಎಂಥ ಗಿಫ್ಟು ಕೊಟ್ಟಿರ್ಬೋದು ಅಂತ ನನಗೆ ಕ್ಯೂರಿಯಾಸಿಟಿ ಇದೆ, ಏನಂತ ನೋಡುವ. ಹಾಗೆ ನಾನು ಆವಾಗಲೇ ಓಪನ್ ಮಾಡುವಳು, ಮತ್ತು ಬೇಡ ಮನೆಯಲ್ಲಿ ಹೋಗಿ ಓಪನ್ ಮಾಡುವ ಅಂತ ಅಂದ್ಕೊಂಡೆ. ಯಾರಾದರೂ ಗೆಸ್ ಮಾಡಿ ನೋಡ ಇದು ಎಂತ ಆಗಿರ್ಬೋದು ಗಿಫ್ಟು ಅಂತ. ನನಗೆ ಸಾರಿ ಅಂತ ಅನಿಸ್ತಾ ಉಂಟು, ಇಲ್ಲದಿದ್ದರೆ ಚೂಡಿ ಆಗಿರ್ಬೋದು ಅಂತ ನೋಡುವ. ಗಟ್ಟಿದ್ದಾರೆ. ನನಗೆ ಈ ಥರ ಎಲ್ಲ ಗಿಫ್ಟು ಕೊಟ್ಟರೆ ಅದನ್ನು ಓಪನ್ ಮಾಡೋದು ಅದೆಲ್ಲ ತುಂಬ ಇಷ್ಟ ಆಯಿತಾ. ಈ ಬರ್ಡೇಗೆಲ್ಲ ತುಂಬ ಗಿಫ್ಟ್ ಕೊಡ್ತಾರಲ್ಲ, ಆಗ ತುಂಬ ಗಿಫ್ಟನ್ನೆಲ್ಲ ಓಪನ್ ಮಾಡಲಿಕ್ಕೆ ಇರ್ತಾರಲ್ಲ, ಆಗ ತುಂಬ ಖುಷಿ ಆಗುತ್ತೆ ನನಗೆ ಓಪನ್ ಮಾಡಲಿಕ್ಕೆ. ಗಮಟೆ ತುಂಬ ಹಾಕಿದ್ದಾರೆ ಮೇಲೆ. ನೋಡ ಏನು ಗಿಫ್ಟು ಅಂತ. ಎಲ್ಲಿಯಾದರೆ ಚೂಡಿ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ, ಗೊತ್ತಿಲ್ಲ. ಓಪನ್ ಮಾಡ್ತೀನಿ, ಅನ್ಬಾಕ್ಸ್ ಮಾಡ್ತೀನಿ. ವಾವ್, ಸೂಪರ್ ಇದೆ ಅಲ್ಲ ಡ್ರೆಸ್, ನೋಡಿ ಚೆನ್ನಾಗಿದೆ. ಇದು ಎಂತಂತ ಹೇಳಿದರೆ ಟಾಪ್ ಚೆನ್ನಾಗಿದೆ. ಎಲ್ಲೋ ಕಲರ್ ಮತ್ತು ಒಂಥರ ಪಿಂಕ್ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೊ ಮಚ್. ಹೀಗೆ ನೀವು ಕೂಡ ಗಿಫ್ಟ್ ಕಲಿಸ್ಬೋದಾಯ್ತಾ, ಸುಮ್ಮನೆ ತಮಾಷೆಗೆ. ಓಕೆ ಪದ್ಮಣ್ಣ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಒಳ್ಳೆ ಪ್ರೋಗ್ರಾಮ್ ಮಾಡಿಕೊಡ್ತೀವಿ. ಹಾಗೆ ಇವತ್ತಿನ ಪ್ರೋಗ್ರಾಮ್ ತುಂಬ ಇಷ್ಟ ಆಯಿತು ಎಲ್ಲರಿಗೂ. ಥ್ಯಾಂಕ್ ಯು ಸೊ ಮಚ್. ತುಂಬ ಜನ ಖುಷಿಪಟ್ಟರು, ಅಲ್ಲಿಂದ ವ್ಯೂವರ್ಸ್ ಎಲ್ಲ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.